ಹಾಯ್, ನನ್ನೆಲ್ಲ ಬ್ಯೂಟಿಫುಲ್ ಸೋಲ್ಸ್ ಅನ್ನ ವೆಲ್ಕಮ್ ಮಾಡ್ಕೊಳ್ತಾ ಇದ್ದೀನಿ ವಿನಸ್ 71 ಚಾನಲ್ಗೆ. ಸೊ ಇವತ್ತು ನಾವು ನೋಡ್ತಾ ಇರುವಂತದ್ದು ಕಮಿಂಗ್ 10 ಡೇಸ್ ಮಿಥುನ್ ರಾಶಿ ಅವರ ಒಂದು ಲವ್ ರಿಲೇಶನ್ಶಿಪ್ ರೀಡಿಂಗ್ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಇನ್ನೂವರೆಗೂ ರೀಡಿಂಗಿಗೆ ಕನೆಕ್ಟ್ ಆಗಿಲ್ಲ ಅಂತಂದ್ರೆ ಕನೆಕ್ಟ್ ಮಾಡ್ಕೊಳ್ಳಿ. ಒಂದ್ಸಾರಿ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು, ಹಾಗೆ ಈ ಸಾರಿ ಸ್ವಲ್ಪ ಕ್ಲೈಮೇಟ್ ವೇರಿಯೇಷನ್ಸ್ ಆಗ್ತಾ ಇದೆ, ಸ್ವಲ್ಪ ಧ್ವನಿ ಚೇಂಜ್ ಆಗಿದೆ ಅಂತ ನಿಮಗೂ ಕೂಡ ಅನಿಸ್ಬಹುದು. ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ನೋಡೋಣ. ಹಾಗಿದ್ರೆ ಈ ಒಂದು ರೀಡಿಂಗ್ ಅನ್ನ ಮ್ಯಾರಿಡ್ ಅನ್ಮ್ಯಾರಿಡ್ ಫಸ್ಟ್ ಸೆಕೆಂಡ್ ಮ್ಯಾರೇಜ್ ಯಾರಾದ್ರೂ ನೋಡ್ಬೋದು, ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ ಅವರು ಕೂಡ ನೋಡ್ಬೋದು. ನಿಮ್ಗಾಗಿ ಯೂನಿವರ್ಸ್ ಇಂದ ಬರುವಂತ ಸಿಚುವೇಶನ್ ಏನಿದೆ, ನಿಮ್ಮ ಒಂದು ಫೀಲಿಂಗ್ ಇರ್ಬೋದು, ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಇರ್ಬೋದು, ನಿಮ್ಮ ಒಂದು ಲೈಫ್ ಅಲ್ಲಿ ಏನ್ ಚೇಂಜಸ್ ಆಗ್ಲಿಕ್ಕೆ ಹೋಗ್ತಾ ಇದೆ ರಿಲೇಶನ್ಶಿಪ್ ಅಲ್ಲಿ, ಅದಕ್ಕಾಗಿ ಯೂನಿವರ್ಸ್ ಏನ್ ಮೆಸೇಜಸ್ ಕೊಡ್ತಾ ಇದೆ. ಓಕೆ, ಕಾರ್ಡ್ ತಾನೇ ಬರ್ತಾ ಇದೆ, ನೋಡೋಣ. ಅದೇನಾದ್ರೂ ಇತ್ತು ಅಂತಂದ್ರೆ ಖಂಡಿತ ಬರುತ್ತೆ. ನೆಕ್ಸ್ಟ್ ಇನ್ನೊಂದ್ಸಾರಿ ಶಫಲ್ ಮಾಡಿ ನೋಡ್ತಾ ಇದ್ದೀನಿ. ಓಕೆ, ಸೊ ಬರುವಂತ ಸಿಚುವೇಶನ್, ಬರುವಂತ ದಿನಗಳು, ಮಿಥುನ್ ರಾಶಿ ಅವರ ಒಂದು ಲೈಫ್ ಅಲ್ಲಿ ರಿಲೇಶನ್ಶಿಪ್ ಅಲ್ಲಿ ಏನ್ ಬರ್ತಾ ಇದೆ. ಓಕೆ, ಸಾರಿ. ಸೊ ಫಸ್ಟ್ ಆಫ್ ಆಲ್ ನಿಮ್ಮ ಒಂದು ಎನರ್ಜಿಯನ್ನ ನಾನು ರೀಡ್ ಮಾಡ್ತಾ ಇದ್ರೆ ತುಂಬಾ ಪಾಸಿಟಿವ್ ಆಗಿರುವಂತ ಎನರ್ಜಿ ಮೋಡಲ್ಲಿ ಇದ್ದೀರಾ, ತುಂಬಾ ಬ್ಯಾಲೆನ್ಸ್ಡ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಲೈಫ್ ಅಲ್ಲಿ ಎಲ್ಲಾನು ತುಂಬಾ ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಟ್ರೆಡಿಷನ್ ಅನ್ನ ಫಾಲೋ ಮಾಡ್ತಾ ಇದ್ದೀರಾ. ನಿಮ್ಮ ಲೈಫ್ ಅಲ್ಲಿ ನೀವು ಕೊಡ್ಬೇಕಾಗಿರುವಂತ ಪ್ರಯಾರಿಟೀಸ್, ಹಿರಿಯರಿಗೆ ಕೊಡ್ಬೇಕಾಗಿರುವಂತ ಪ್ರಯಾರಿಟೀಸ್ ಇರ್ಬೋದು. ತುಂಬಾ ಒಂದು ಈ ಒಂದು ದಿನಗಳಲ್ಲಿ ನಿಮ್ಮ ಒಂದು ಬುದ್ಧಿಮಟ್ಟ ತುಂಬಾ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುವಂತದ್ದು. ಯಾರಿಗಾದ್ರೂ ಸಜೆಷನ್ ಕೊಡುವಂತದ್ದು ಇರ್ಬೋದು, ಜನ ನಿಮ್ಮ ಹತ್ರ ಸಜೆಷನ್ ಕೇಳೋದಿಕ್ಕೆ ಬರ್ತಾರೆ, ನೀವ್ ಯಾರಿಗಾದ್ರೂ ಅಡ್ವೈಸ್ ಮಾಡುವಂತದ್ದು ಇರ್ಬೋದು. ಮತ್ತೆ ತುಂಬಾ ಸ್ಪಿರಿಚುವಲಿ ತುಂಬಾ ಕನೆಕ್ಟೆಡ್ ಇದ್ದೀರಾ ಅಂತ ಹೇಳಿ ನನ್ಗನ್ಸುತ್ತೆ. ಲೈಕ್ ನಿಮ್ಗೆ ಆ ಒಂದು ಸ್ಪಿರಿಚುವಾಲಿಟಿ ಯಾವ ರೀತಿ ನಿಮ್ಗೆ ಒಲಿದಿರುತ್ತೆ ಅಂತಂದ್ರೆ, ಇದನ್ನೇ ಕೇಳ್ಬೇಕು ಅಂತ ಹೇಳಿ ನಿಮ್ಮ ಹತ್ರ ಜನ ಬರ್ತಾರೆ ಅನ್ನುವಂಥದ್ದು. ಮತ್ತೆ ಈಗ ನಿಮ್ಮ ಒಂದು ಎನರ್ಜಿ ಕೂಡ ಅದೇ ರೀತಿಯಾಗಿದೆ. ಯಾರೇ ಬಂದು ನಿಮ್ಮ ಹತ್ರ ಕುಂತ್ರು ಕೂಡ ಅವ್ರಿಗೆ ತುಂಬಾ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರುವಂತದ್ದು. ಅವ್ರು ಏನೋ ಕ್ವಶನ್ ಇಟ್ಕೊಂಡು ಬಂದಿದ್ದಾರೆ ಅಂದ್ರೆ ಅವ್ರಿಗೆ ತುಂಬಾ ಚೆನ್ನಾಗಿ ನೀವು ಅದಕ್ಕೆ ಆನ್ಸರ್ ಮಾಡ್ತೀರಾ ಅನ್ನುವಂಥದ್ದು. ಕೆಲವೊಂದಿಷ್ಟು ಸೋಷಿಯಲ್ ಆಗಿರುವಂತ ಇವೆಂಟ್ಸ್ ಕೂಡ ನೀವು ಅಟೆಂಡ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ನನ್ಗನ್ಸುತ್ತೆ. ತುಂಬಾ ಅಟ್ರಾಕ್ಟಿವ್ ಪರ್ಸನಾಲಿಟಿಯನ್ನ ಹೊಂದ್ಕೊಂಡಿರ್ತೀರಾ. ಜನ ನಿಮ್ಮ ಹತ್ರ ನೀವೇನೇ ಹೇಳಿದ್ರು ಕೂಡ ಎಸ್ ಅನ್ನೋ ರೀತಿಯಲ್ಲಿ ಕೇಳ್ತಾ ಇರ್ತಾರೆ ಅನ್ನುವಂಥದ್ದು. ನನ್ಗನ್ಸುತ್ತೆ ಯಾವ್ದಾದ್ರು ಸ್ಪಿರಿಚುವಲ್ ಗುರು ಆಗಿರ್ಬೋದು. ಯಾಕಂತಂದ್ರೆ ಗುರುವಿಗೆ ಆ ಸ್ಥಾನ ಕೊಡುವಂಥದ್ದು. ನೀವು ಲೆಕ್ಚರರ್ ಆಗಿರ್ಬೋದು, ಟೀಚರ್ ಆಗಿರ್ಬೋದು, ಎಲ್ರು ನಿಮ್ಮನ್ನ ಫಾಲೋ ಮಾಡೋ ಅಂತವ್ರ, ಎಲ್ಲಾದ್ರೂ ನೀವು ಸಂವೇರ್ ಎಲ್ಲೋ ಒಂದ್ ಕಡೆ ಇದು ಸ್ಪಿರಿಚುವಾಲಿಟಿಗೆ ತುಂಬಾ ಕನೆಕ್ಟೆಡ್ ಇದ್ದೀರಾ ಅನ್ನೋವಂಥದ್ದು ನನ್ಗೆ ಅನಿಸ್ತಾ ಇದೆ. ಈ ಒಂದು ಎನರ್ಜಿಯನ್ನ ನೀವು ಹೊಂದ್ಕೊಂಡಿದ್ದೀರಾ. ನಿಮ್ಮ ಕಮ್ಯುನಿಕೇಶನ್ ಸ್ಕಿಲ್ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ದಿನಗಳಲ್ಲಿ. ನೀವೇನ್ ಮಾತಾಡ್ತೀರಾ ಅದೇ ವೇದ ವಾಕ್ಯ ಅನ್ನೋ ರೀತಿಯಲ್ಲಿ ಮಾತಾಡುವಂಥದ್ದು. ಸೊ ಅದನ್ನ ಜನರು ತುಂಬಾನೇ ಅಪ್ರಿಶಿಯೇಟ್ ಮಾಡುವಂಥದ್ದು, ತುಂಬಾನೇ ಆ ಒಂದು ಮಾತಿನ ಬಗ್ಗೆ ತಿಳ್ಕೊಳ್ಳುವಂಥದ್ದು, ಮತ್ತೆ ಮತ್ತೆ ನಿಮ್ಮ ಮಾತನ್ನ ಕೇಳಬೇಕು ಅನ್ನೋ ಅಂತದ್ದು. ಈ ರೀತಿ ಎಲ್ಲ ಆಕ್ಟಿವಿಟೀಸ್ ಅಲ್ಲಿ ನೀವು ಇರೋವಂಥದ್ದು ನನ್ಗೆ ಅನಿಸ್ತಾ ಇದೆ. ಸೊ ಗುರು ನಿಮ್ಗೆ ತುಂಬಾ ಸಪೋರ್ಟಿವ್ ಆಗಿರುವಂಥದ್ದು ನನಗೆ ಅನಿಸ್ತಾ ಇದೆ. ಇನ್ನು ನಿಮ್ಮ ಒಂದು ಎನರ್ಜಿ ಆಯ್ತು, ನಿಮ್ಮ ಒಂದು ರಿಲೇಶನ್ಶಿಪ್ ಬಗ್ಗೆ ನಿಮ್ಮ ಫೀಲಿಂಗ್ಸ್ ಯಾವ ರೀತಿ ಇದೆ ಅನ್ನುವಂಥದ್ದನ್ನ ಕೂಡ ನೋಡೋಣ. ರಿಲೇಶನ್ಶಿಪ್ ಅಲ್ಲಿ ಸ್ವಲ್ಪ ಎಲ್ಲೋ ಇರುವಂತ ಪ್ರಾಬ್ಲಮ್ಮು ಎಂಡ್ ಆಗ್ಲಿಕ್ಕೆ ಹೋಗ್ತಾ ಇದೆ. ನಿಮ್ಮಲ್ಲಿ ಏನ್ ನಡೀತಾ ಇತ್ತು, ಜಟಾಪಟಿ ನಡೀತಾ ಇತ್ತು ಇಬ್ಬರ ನಡುವೆ, ಅಲ್ಲಿ ಒಂದು ಏನೋ ಎಂಡ್ ಆಗ್ಲಿಕ್ಕೆ ಹೋಗ್ತಾ ಇದೆ. ಮೇ ಬಿ ರಿಲೇಶನ್ಶಿಪ್ ಎಂಡ್ ಆಗ್ತಾ ಇರ್ಬೋದು, ನ್ಯೂ ಬಿಗಿನಿಂಗ್ ನ್ಯೂ ಒಂದೇನೋ ಸ್ಟಾರ್ಟ್ ಆಗ್ತಾ ಇದೆ ನಿಮ್ಮ ಲೈಫ್ ಅಲ್ಲಿ. ಅಪ್ಗ್ರೇಡೇಷನ್ ಟೈಮ್ ಬಂದಿದೆ ಅಂತ ಹೇಳಿ ಯೂನಿವರ್ಸ್ ಹೇಳ್ತಾ ಇದೆ. ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನ ನೀವು, ಯಾಕೆ ಇದನ್ನ ಹೇಳ್ತಾ ಇದ್ದೀನಿ ನೋಡಿ, ಇಲ್ಲಿ ನನ್ಗೆ ಡೆತ್ ಕಾರ್ಡ್ ಬರ್ತಾ ಇದೆ. ಇಟ್ ಮೀನ್ಸ್ ಏನೋ ಒಂದು ಕಾರ್ಮಿಕ್ ಸೈಕಲ್ ನಿಮ್ದು ನಿಮ್ಮ ಪಾರ್ಟ್ನರ್ ಜೊತೆಗಿರೋ ಅಂತ ರಿಲೇಶನ್ಶಿಪ್ ಅಲ್ಲಿ ಒಂದು ಕಾರ್ಮಿಕ್ ಸೈಕಲ್ ಅನ್ನ ಕಂಪ್ಲೀಟ್ ಮಾಡ್ಕೊಳ್ಳಿಕ್ ಹೋಗ್ತಾ ಇದ್ದೀರಾ ಅನ್ನುವಂಥದ್ದು ನನ್ಗೆ ಅನಿಸ್ತಾ ಇದೆ. ಓಕೆ, ಹಾಗಾಗಿ ಒಂದು ಟ್ರಾನ್ಸ್ಫಾರ್ಮೇಶನ್, ಒಂದು ಎಂಡ್ ಅಥವಾ ಒಂದು ಸಮಥಿಂಗ್, ಈ ಒಂದು ರಿಲೇಶನ್ಶಿಪ್ ಎಂಡ್ ಆಗುವಂತದ್ದು ಅಥವಾ ರಿಲೇಶನ್ಶಿಪ್ ಅಲ್ಲಿ ಇರುವಂತ ಪ್ರಾಬ್ಲಮ್ಸ್ ಅನ್ನ ಎಂಡ್ ಮಾಡ್ಕೊಳ್ಳಿಕ್ ಹೋಗ್ತಾ ಇರುವಂತದ್ದು.
ಸೊ ನಿಮ್ಮ ಪಾರ್ಟ್ನರ್ ಎನರ್ಜಿ ನೋಡಿದಾಗ ಗೊತ್ತಾಗುತ್ತೆ ಏನಿದೆ ಅಂತ. ಅಲ್ಲಿನೂ ಕೂಡ ನೋಡಿ ಜಸ್ಟಿಸ್ ಕಾರ್ಡ್ ಬರ್ತಾ ಇದೆ. ಓಕೆ, ಸೊ ಇಬ್ರ ಕಡೆಯಿಂದನೂ ಸೇಮ್ ಸಿಚುವೇಶನ್ ಆಗಿದೆ ಅಂತ ಹೇಳಿ ನನ್ಗೆ ಅನಿಸ್ತಾ ಇದೆ. ಜಸ್ಟಿಸ್ ಏನು ರೀಪ್ರೆಸೆಂಟ್ ಮಾಡುತ್ತೆ ರಿಲೇಶನ್ಶಿಪ್ ಅಲ್ಲಿ ಅಂತಂದ್ರೆ, ಸ್ಟ್ರಿಕ್ಟ್ ಆಗಿರುವಂತ ಕೆಲವೊಂದಿಷ್ಟು ಡಿಸಿಷನ್ ಅನ್ನ ತಗೊಳ್ಳುವಂಥದ್ದು, ಲೈಕ್ ಮ್ಯಾರೇಜ್ ಆಸ್ಪೆಕ್ಟ್ ಇರ್ಬೋದು, ರಿಲೇಶನ್ಶಿಪ್ ಎಂಡ್ ಇರ್ಬೋದು, ಡಿವೋರ್ಸ್ ಇರ್ಬೋದು, ಅಥವಾ ಏನು ನಿಮ್ಮ ಲೈಫಲ್ಲಿ ನಡೀತಾ ಇತ್ತು ಪ್ರಾಬ್ಲಮ್ಗೆ ಒಂದು ಸೊಲ್ಯೂಷನ್ ತೆಗೆಯುವಂಥದ್ದು. ಓಕೆ, ಇವು 3 ಸಿಚುವೇಶನ್ ಮೇಜರ್ ಆಗಿರುವಂತದ್ದು. ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ಸ್ಗೆ ಎಂಡ್ ಅನ್ನ ಕೊಡ್ತಾ ಇದ್ದೀರಾ, ಅಥವಾ ಆ ಪ್ರಾಬ್ಲಮ್ ಅನ್ನೇ ಎಂಡ್ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಸಮಥಿಂಗ್ ನಡೀತಾ ಇದೆ. ಯಾಕೆ ಇದನ್ನ ಈ ರೀತಿ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇದು ಒಂದು ಜನರಲ್ ರೀಡಿಂಗ್ ಆಗಿರುತ್ತೆ. ಓಕೆ, ಎಲ್ರಿಗೂ ಅನ್ವಯ ಆಗ್ಬೇಕಂತ ಇರೋದಿಲ್ಲ. ಸೊ ಯಾರಿಗೆ ಎಷ್ಟು ರೆಸೊನೇಟ್ ಆಗುತ್ತೆ ಅಷ್ಟು ಫುಲ್ ಆನ್ ಮೈಂಡ್ ಸೆಟ್ ಇಂದ ತಗೊಳ್ಳಿ, ಪಾಸಿಟಿವ್ ಮೈಂಡ್ ಸೆಟ್ ಇಂದ. ಮತ್ತೆ ಉಳಿದವ್ರ ಆಸ್ ಎ ಗೈಡೆನ್ಸ್ ಅಂತ ನೀವು ತಗೋಬಹುದು. ಪರ್ಸನಲ್ ರೀಡಿಂಗ್ ಮಾಡಿದಾಗ ನಮಗೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗುತ್ತೆ ಇದೇ ರೀತಿ ಇದೆ ಅಂತ ಹೇಳಿ. ಹೌದಾ? ಹಾಗಿದ್ರೆ ಇದು ನಿಮ್ಮ ಪಾರ್ಟ್ನರ್ ಫೀಲಿಂಗ್ ಆಯ್ತು. ಏನ್ ಪ್ರಾಬ್ಲಮ್ಸ್ ಬರ್ತಾ ಇದೆ ಹಾಗಿದ್ರೆ, ಇದರಿಂದಾಗಿ ನಿಮ್ಮ ಲೈಫ್ ಅಲ್ಲಿ ಬರ್ತಾ ಇರುವಂತ ಪ್ರಾಬ್ಲಮ್ಸ್ ಆದ್ರೂ ಏನು? ಪ್ರಾಬ್ಲಮ್ಸ್ ಏನ್ ಬರ್ತಾ ಇದೆ ಅಂತಂದ್ರೆ, ಇಬ್ಬರಲ್ಲಿನೂ ನಡೀತಾ ಇರುವಂತ ಸಿಚುವೇಶನ್ ಸರಿಯಾಗಿಲ್ಲ. ಅವ್ರ ಮನಸ್ಥಿತಿನೂ ಸರಿಯಾಗಿಲ್ಲ, ನಿಮ್ಮ ಮನಸ್ಥಿತಿನೂ ಸರಿಯಾಗಿಲ್ಲ. ಹಾಗಾಗಿ ಏನ್ ನಡೀತಾ ಇದೆ, ತುಂಬಾ ಸ್ಟ್ರಗಲ್ ಮಾಡ್ತಾ ಇದ್ದೀರಾ. ನಿಮ್ಗೆ ಅನಿಸ್ತಾ ಇದೆ ಈ ರಿಲೇಶನ್ಶಿಪ್ ಅನ್ನ ಇಲ್ಲಿನೇ ಮುಗಿಸ್ಬಿಡ್ಬೇಕು, ಮೂವ್ ಆನ್ ಆಗ್ಬೇಕು ಅನ್ನುವಂಥದ್ದು. ಇಬ್ಬರಿಗೂ ಬರ್ತಾ ಇದೆ ಫೀಲಿಂಗ್, ಯಾಕಂದ್ರೆ ಇಬ್ಬರದಲ್ಲಿನೂ ನನ್ಗೆ ಪ್ರಾಬ್ಲಮ್ ಕಾಣ್ತಾ ಇದೆ. ಹಾಗಾಗಿ ಇಬ್ರು ಕೂಡ ಹ್ಯಾಪಿ ಆಗಿಲ್ಲ ಇದರಲ್ಲಿ. ಸೊ ಏನ್ ಮಾಡ್ಲಿಕ್ಕೆ ಹೋಗ್ತಾ ಇದ್ದೀರಾ, ಇಬ್ರು ಕೂಡ ಲೆಟ್ ಗೋ ಮಾಡ್ಬೇಕು, ಮುಂದೆ ಹೋಗ್ಬೇಕು ಅನ್ನುವಂತ ಮೈಂಡ್ ಸೆಟ್ ಅನ್ನ ತಗೊಂಡ್ ಬರ್ತಾ ಇದ್ದೀರಾ. ಮತ್ತೆ ಇದಕ್ಕೆ ಸೊಲ್ಯೂಷನ್ ಸಿಗ್ತಾ ಇಲ್ಲ ಅನ್ನುವಂಥದ್ದು ಒಂದು ಬೇಜಾರಿದೆ ನಿಮ್ಗೆ. ಇಷ್ಟೆಲ್ಲ ಸ್ಟ್ರಗಲ್ ಮಾಡ್ತಾ ಇದ್ದೀರಾ, ಬಟ್ ಸೊಲ್ಯೂಷನ್ ಸಿಗ್ತಾ ಇಲ್ಲ. ಹಾಗಾಗಿ ಏನ್ ಮಾಡ್ತಾ ಇದ್ದೀರಾ, ಇಬ್ರು ಮನಸ್ಥಿತಿನೂ ತುಂಬಾ ಪ್ರಾಬ್ಲಮ್ ಅಲ್ಲಿ ಇರುವಂತದ್ದು, ತುಂಬಾ ಮನಸ್ಸನ್ನ ನೋಯಿಸ್ಕೊಂಡಿದ್ದೀರಾ. ಏನ್ ಮಾಡ್ಬೇಕು, ಸಿಚುವೇಶನ್ ಹ್ಯಾಂಡಲ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಗೊತ್ತಾಗ್ತಾ ಇಲ್ಲ. ಎಲ್ಲೋ ಒಂದ್ ಕಡೆ ನಿಮ್ ಮೇಲೆ ನಿಮ್ಗೆ ಸಿಟ್ಟು ಬರುವಂತದ್ದು, ಎಮೋಷನಲಿ ಬ್ಯಾಲೆನ್ಸ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಇಬ್ರಿಗೂ ಕೂಡ. ಈ ರೀತಿ ಎಲ್ಲ ನಡೀತಾ ಇದೆ. ಓಕೆ, ಸೊ ಇದು ಮೇನ್ ಆಗಿ ಇಶ್ಯೂಸ್ ಕ್ರಿಯೇಟ್ ಆಗ್ತಾ ಇದೆ ನಿಮ್ಮಲ್ಲಿ, ಅಂದ್ರೆ ಪ್ರಾಬ್ಲಮ್ ಬರ್ತಾ ಇದೆ ಈ ರೀತಿಯಾಗಿ. ಹಾಗಿದ್ರೆ ಇನ್ ಫ್ಯೂಚರ್ ಅಲ್ಲಿ ಏನಾಗಬಹುದು ನೋಡಿ. ಇನ್ ಫ್ಯೂಚರ್ ಅಲ್ಲಿ ಇಲ್ಲಿ 2 ಆಸ್ಪೆಕ್ಟ್ ಅನ್ನ ಇಟ್ಕೊಂಡು ನಾವು ಹೋಗ್ಬೇಕು. ಒಂದನೇದ್ದು, ಪ್ರಾಬ್ಲಮ್ ಮೇನ್ ಆಗಿ ಎದಕ್ ಬರ್ತಾ ಇದೆ, ಯಾವ ರೀಸನ್ಗಾಗಿ ಪ್ರಾಬ್ಲಮ್ ಬರ್ತಾ ಇದೆ. ಏನು ನಿಮ್ಮ ಫೈನಾನ್ಸ್ ರಿಲೇಟೆಡ್ ಏನಾದ್ರೂ ಸಿಚುವೇಶನ್ ಆ ರೀತಿ ತಪ್ಪಾಗಿ ನಡೆದಿದೆಯಾ, ಏನಾದ್ರೂ ಪ್ರಾಬ್ಲಮ್ ಆಗಿದೆಯಾ, ಅದರಿಂದ ಏನಾದ್ರು ಆಗುತ್ತೆ. ಕೆಲವೊಂದ್ಸಾರಿ ನೋಡಿ ಏನಾಗುತ್ತೆ, ಒಂದಕ್ಕೊಂದು ಲಿಂಕ್ ಇರುತ್ತೆ ಎಲ್ಲಾನು ಕೂಡ. ಓಕೆ, ಲೈಕ್ ನೀವು ಮ್ಯಾರಿಡ್ ಕಪಲ್ಸ್ ಇದ್ದೀರಾ, ನಿಮ್ಮದೇ ಆದಂತ ಕೆಲವೊಂದಿಷ್ಟು ಕಮಿಟ್ಮೆಂಟ್ ಇರುತ್ತೆ ಮ್ಯಾರಿಡ್ ಲೈಫಲ್ಲಿ. ಆ ಎಕ್ಸ್ಪೆಕ್ಟೇಷನ್ಸ್ ನ ರೀಚ್ ಮಾಡದೇ ಇದ್ದಾಗ ಅಫ್ಕೋರ್ಸ್ ಪಾರ್ಟ್ನರ್ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಕ್ರಿಯೇಟ್ ಆಗುವಂಥದ್ದು, ಅಥವಾ ಪರಿಸ್ಥಿತಿ ಆ ರೀತಿ ಹುಟ್ಕೊಂಡಿದೆ ಅಂತಂದ್ರೆ ಮನಸ್ಥಿತಿ ಅಫ್ಕೋರ್ಸ್ ಬದಲಾಗೆ ಆಗತ್ತೆ. ಇಲ್ಲಿ ಅದು ನನಗೆ ಅನ್ನಿಸ್ತಾ ಇದೆ. ಹಾಗಾಗಿ ಬರೋವಂಥ ಸಿಚುವೇಶನ್ ನಾನು ನೋಡ್ತಾ ಇದ್ದೀನಿ, ಸ್ವಲ್ಪ ಎಲ್ಲೋ ಒಂದ್ ಕಡೆ ಫೈನಾನ್ಷಿಯಲಿ ಇಂಡಿಪೆಂಡೆಂಟ್ ನೀವು ಆದ್ರಿ ಅಂತಂದ್ರೆ ಕರಿಯರ್ ಲೈಫಲ್ಲಿ ಈ ಒಂದು ರಿಲೇಶನ್ಶಿಪ್ ಹ್ಯಾಪಿ ಎಂಡಿಂಗ್ ಆಗ್ಲಿಕ್ಕೆ ಹೋಗುತ್ತೆ ಅಂತ ನನಗೆ ಅನಿಸ್ತಾ ಇದೆ. ಓಕೆ, ಬಟ್ ಅಗೇನ್ ಫೈನಾನ್ಷಿಯಲ್ ಸ್ಟೆಬಿಲಿಟಿ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಯಾಕಂದ್ರೆ ಮೇನ್ ಆಗಿ ಫೈನಾನ್ಸ್ ವೈಸ್ ಎಲ್ಲೋ ಒಂದ್ ಕಡೆ ನನಗೆ ಹಿಟ್ ಆಗ್ತಾ ಇರುವಂತದ್ದು ಇದೆಲ್ಲದ್ರ ನಡುವೆ. ಬೇರೆ ಏನು ರೀಸನ್ಸ್ ಆ ರೀತಿ ಅಂತೂ ಅನಿಸ್ತಾ ಇಲ್ಲ ನನಗೆ ಪ್ರಾಬ್ಲಮ್ ಇದೆ ಅಂತ ಹೇಳಿ. ಸೊ ಫೈನಾನ್ಷಿಯಲಿ ಎಲ್ಲೋ ಒಂದ್ ಕಡೆ ಅನಿಸ್ತಾ ಇದೆ. ಹಾಗಾಗಿ ಅಲ್ಲಿ ಒಂದ್ ಸ್ವಲ್ಪ ನೀವು ನೋಡ್ಕೊಳ್ಳಿ. ಪ್ರಾಕ್ಟಿಕಾಲಿಟಿ ಬಗ್ಗೆ ಥಿಂಕ್ ಮಾಡುವಂಥದ್ದು ಇರ್ಬೋದು, ಕಂಫರ್ಟಿಂಗ್ ಇರ್ಬೋದು, ಸೆನ್ಸಿಬಲ್ ಇರ್ಬೋದು, ಲಕ್ಸುರಿ ಇರ್ಬೋದು. ಸೊ ಇದೆಲ್ಲಾನು ಬರುತ್ತೆ ನಿಮ್ಮ ಲೈಫಲ್ಲಿ. ಒಂದೇನಂತಂದ್ರೆ ಸಿಚುವೇಶನ್ ಅನ್ನ ಹ್ಯಾಂಡಲ್ ಮಾಡ್ಕೊಂಡು ಹೋಗುವಂಥದ್ದು ಬರಬೇಕು. ಓಕೆ, ಸೊ ಇನ್ನು ನಿಮಗಾಗಿ ಯೂನಿವರ್ಸ್ ಇಂದ ಏನ್ ಬರ್ತಾ ಇದೆ, ಗೈಡೆನ್ಸ್ ಏನ್ ಬರ್ತಾ ಇದೆ ಮೇನ್ ಆಗಿ, ಗೈಡೆನ್ಸ್ ಏನ್ ಬರ್ತಾ ಇದೆ. ಸೊ ಕನ್ಫ್ಯೂಷನ್ ಇಂದ ಹೊರಗಡೆ ಬನ್ನಿ. ಲೈಫಲ್ಲಿ ಬ್ಯಾಲೆನ್ಸ್ ತಗೊಂಡ್ ಬರುವಂತದ್ದು ತುಂಬಾ ಇಂಪಾರ್ಟೆಂಟ್ ಇದೆ. ಮತ್ತೆ ನಿಮ್ಗೆ ಏನ್ ಡಿಸಿಷನ್ ತಗೊಳಿಕ್ ಆಗ್ತಾ ಇಲ್ಲ, ಇವಾಗ ನಿಮ್ಗೆ ಏನ್ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ, ಡಿಸಿಷನ್ ತಗೊಳೋದಕ್ಕೆ ಆಗ್ತಾ ಇಲ್ಲ, ಯಾರ್ದಾದ್ರೂ ಸಪೋರ್ಟ್ ತಗೊಳ್ಳಿ. ನಿಮ್ಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗ್ತಾ ಇದೆ ಅಂದ್ರೆ ಯಾರ್ದಾದ್ರೂ ಸಪೋರ್ಟ್ ತಗೊಳ್ಳಿ.
ಬ್ಯಾಲೆನ್ಸ್ ತಗೊಂಡ್ ಬನ್ನಿ, ಮತ್ತೆ ಕನ್ಫ್ಯೂಷನ್ ಇಂದ ಹೊರಗಡೆ ಬನ್ನಿ ಅನ್ನುವಂಥದ್ದು ನಿಮ್ಗೆ ಯೂನಿವರ್ಸ್ ಇಂದ ಬರ್ತಾ ಇರುವಂತದ್ದು ಮೆಸೇಜ್. ಹೋಪ್ ನಿಮ್ಗೆ ಈ ಒಂದು ರೀಡಿಂಗ್ ಕನೆಕ್ಟ್ ಆಗಿದೆ ಅಂತ ಹೇಳಿ ನಾನು ಅನ್ಕೋತೀನಿ. ಕನೆಕ್ಟ್ ಆಗಿತ್ತು ಅಂತಂದ್ರೆ ಲೈಕ್, ಶೇರ್ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಲಿಕ್ಕೆ ಹೋಗ್ಬಿಡಿ. ಸಿಗೋಣ ಹಾಗಿದ್ರೆ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಥ್ಯಾಂಕ್ ಯು.